ಪರಪ್ಪನ ಅಗ್ರಹಾರದಲ್ಲಿ 2 JDS, 1 ಕಾಂಗ್ರೆಸ್ಸು. BJPನೂ ಹೋಗಿಲ್ಲ, ಈ ಹಿಂದೆ ಹೋಗಿತ್ತು. ಬಟ್ ನಾಗೇಂದ್ರ ಎಕ್ಸ್ BJP. ಗೊತ್ತಿಲ್ಲ BJP ಅವರು ಕೂಡ ಹೋಗ್ತಾರಾ ಇಲ್ವೋ ಅಂತೇಳಿ, ನೋಡೋಣ ಏನಾಗತ್ತೆ ಅಂತೇಳಿ. ಓಕೆ, ಈಗ ನೇರವಾಗಿ ಕಾರವಾರದ ಶಿರೂರು ಬಳಿ ಹೋಗೋಣ. ಭಾಳ ಮುಖ್ಯವಾಗಿ ವೀಕ್ಷಕರೇ, ಕಾರವಾರದ ಶಿರೂರು ಬಳಿ 4 ಜನ ನಾಪತ್ತೆಯಾಗಿದ್ದಾರೆ. ಯಾರೆಲ್ಲ? ಲೋಕೇಶ್ ಗೋಕರ್ಣದವರು, ಜಗನ್ನಾಥ್ ಶಿರೂರವರು, ಸಣ್ಣಕ್ಕ ಅವರು ಕೂಡ ಗ್ರಾಮಸ್ಥರು. ಇದರ ಜೊತೆಗೆ ಕೇರಳದ ಅರ್ಜುನ. ವಿಷಯ ಏನಪ್ಪ ಅಂತಂದರೆ, ಅರ್ಜುನ ಸಿಕ್ಕಾಕೊಂಡಿದ್ದಾನೆ, ನೀವೇನು ಮಾಡ್ತಾ ಇಲ್ಲ, ಅದು ಸೈನ್ಯ ಬೇಕು, ಮತ್ತೊಂದು ಬೇಕು, ನಾವು ತೆಗಿತೀವಿ, ನೀವು ಜನ ಕಡಿಮೆ ಮಾಡಿದ್ದೀರಿ ಅಂತೇಳಿ ಕೇರಳ ಒಂದು ರಂಪಾಟ ಮಾಡ್ತು. ನಾವು ಕೂಡ ಅಂದ್ಕೊಬಿಟ್ಟು ಏನಪ್ಪ ತಪ್ಪಾಗಿದೆಯೇನೋ ಅಂತೇಳಿ, ಸೈನ್ಯ ಕರೆಸಿ ಮತ್ತೊಂದು ಕರೆಸಿ ನೀವೇನು ಮಾಡ್ತಾ ಇದ್ದೀರೋ, ನಾವು ಅದು ಮಾಡಿದ್ದೀವಿ, ನಾವು ಇದು ಮಾಡಿದ್ದೀವಿ. ಈಗ ಮಣ್ಣಂಗಟ್ಟಿ ಏನೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸಾರಿ ಟು ಸೇ ದಿಸ್. ಮಣ್ಣಿನ ಅಡಿಯಲ್ಲಿ ಲಾರಿ ಇಲ್ಲ, ಆಮೇಲೆ ಯಾರ್ದು ಅರ್ಜುನನ ಪತ್ತೆ ಇಲ್ಲ ಅಂಥೇಳಿ ಸ್ವತಃ ಸೈನ್ಯ ಹೇಳಿದೆ. ಅರ್ಜುನ ಸಿಗಬೇಕು, ಉಳಿದ 4 ಸಿಗಬೇಕು, ಎಲ್ಲರೂ ಸಿಗಬೇಕು. ಹಾಗಂತ ಕರ್ನಾಟಕ ಕೇರಳದವರು ಅನ್ನೋ ಕಾರಣಕ್ಕಾಗಿ ತಾತ್ಸಾರ ಮಾಡ್ತು ಅಂತ ಬೇಡ. ನಮ್ಮವರು ಕೂಡ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ. ನಮ್ಮವರು ನಿಮ್ಮವರು ಅಂತಲ್ಲ, ಈ ಸಂದರ್ಭದಲ್ಲಿ ನಾವೆಲ್ಲ ಭಾರತೀಯರು. ಆದರೆ ಯಾವುದೇ ರೀತಿಯಲ್ಲಿ ನೋಡಿ, ಆ ಮಣ್ಣಿದೆಯಲ್ಲ ಮೇಲ್ಗಡೆಯಿಂದ ಬಂದು ಬಿದ್ದಿರುವಂಥದ್ದು. ರೆಸ್ಕ್ಯೂ ಆಪರೇಷನ್ ಆಗ್ತಾ ಇದೆ. ಆದರೆ ಒಂದದ್ದು ಭಾಳ ಸ್ಪಷ್ಟ, ಅರ್ಜುನ್ ಮಣ್ಣಿನ ಕೆಳಗೆ ಲಾರಿ ಇಲ್ಲ ಆತನದ್ದು ಅನ್ನೋದು ಸೈನ್ಯ ಹೇಳಿದೆ. ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್. ಮೊಬೈಲ್ನಲ್ಲಿ ಪತಿ ಫೋಟೋ ನೋಡುತ್ತಾ ಕಣ್ಣೀರು ಹಾಕುತ್ತಿರುವ ಪತ್ನಿ, ದಿಕ್ಕು ತೋಚದೆ ಕುಳಿತಿರುವ ಕುಟುಂಬ, ಅಪ್ಪ ಇವತ್ತು ಅಥವಾ ನಾಳೆ ಬರಬಹುದು ಅಂತ ದಾರಿ ಕಾಯುತ್ತಿರುವ ಮಕ್ಕಳು, ಬಿರುಕು ಬಿಟ್ಟ ಮನೆಯಲ್ಲೇ ದಿನ ದೂಡುತ್ತಿರುವ ಜಗನ್ನಾಥ ಕುಟುಂಬ. ಶಿರೂರಿನಲ್ಲಿ ಗುಡ್ಡ ಗಂಡಾಂತರದ ನೋವಿನ ಕತೆ. ಕೇರಳದ ಅರ್ಜುನ ಅಲ್ಲದೆ ಕನ್ನಡಿಗರು ನಾಪತ್ತೆ. ನಮ್ಮವರನ್ನ ಹುಡುಕಿ ಕೊಡಿ ಅಂತ ಕಣ್ಣೀರು. ಕಾರವಾರದ ಶಿರೂರಿನಲ್ಲಿ ಸಂಭವಿಸಿದ ಗುಡ್ಡ ಕುಸಿತದ ಅವಶೇಷಗಳ ಅಡಿ ಸಾಲು ಸಾಲು ನೋವಿನ ಕತೆಗಳೇ ಇವೆ. ಕೇರಳ ಮೂಲದ ಲಾರಿ ಚಾಲಕ ಅರ್ಜುನ್ ಮಾತ್ರ ಅಲ್ಲ, ನಮ್ಮವರೂ ನಾಪತ್ತೆಯಾಗಿದ್ದಾರೆ. ಸ್ಥಳೀಯರಾದ ಲೋಕೇಶ್, ಜಗನ್ನಾಥ್, ಸಣ್ಣುಗೌಡ ಎಂಬುವರ ಸುಳಿವು ಇಂದಿಗೂ ಸಿಕ್ಕಿಲ್ಲ. ಮನೆ ಯಜಮಾನರು ಪತ್ತೆ ಆಗದೆ ಕುಟುಂಬಸ್ಥರು ಕಣ್ಣೀರು ಗೋಡಿ ಹರಿಸುತ್ತಿದ್ದಾರೆ. ರಾತ್ರಿ ನನ್ನ ಜೊತೆ ತುಂಬ ಮಾತಾಡ್ತಾ ಇದ್ರು. ನನ್ನ ಹತ್ರನೇ ಊಟ ಎಲ್ಲ ಬಡಿಸ್ಕೊಡು ಅಂತೆಲ್ಲ ಹೇಳಿದ್ರು. ನಾನು ಯಾವಾಗೂ ಅಪ್ಪಗೆ ನಾನೇ ಬಡಿಸ್ಕೊಡ್ತಿದ್ದೆ, ಯಾವಾಗೂ ನಂಗೆ ಕೊಡೆ ಬಡಿಸ್ಕೊಡು ಅಂತ ಹೇಳ್ತಿದ್ದೆ. ನಮ್ಮ ಅಪ್ಪನ ಹುಡುಕೊಡಿ ಅಷ್ಟೇ, ನಮಗೆ ಮತ್ತೇನಿಲ್ಲ. ಅವ್ರು ಅನ್ಕೊಂಡು ಏನಾದರೂ ಒಂದು ಸಿಕ್ಕರು ಸಾಕು ಅವ್ರು. ಜಗನ್ನಾಥ್ ಕುಟುಂಬದ ಕಣ್ಣೀರ ಕತೆ ಒಂದೆಡೆಯಾದರೆ, ಸಣ್ಣುಗೌಡ ಫ್ಯಾಮಿಲಿ ನೋವು ಮತ್ತೊಂದೆಡೆ. ಸಣ್ಣುಗೌಡ ಎಲ್ಲಿದ್ದಾರೆ ಅನ್ನೋ ಸಣ್ಣ ಕುರುಹು ಕೂಡ ಪತ್ತೆ ಆಗಿಲ್ಲ. ಕಳೆದ 7 ದಿನಗಳ ಹಿಂದೆ ನಾಪತ್ತೆ ಆಗಿರುವ ಸಣ್ಣುಗೌಡ ಪತ್ತೆಗೆ ಶೋಧ ನಡೆಸಲಾಗ್ತಿದೆ. ಆ ಹಳ್ಳ ಬಂದಿತ್ತು ಸ್ವಲ್ಪ ಜಾಸ್ತಿ, ಈ ಥರನೇ ಇತ್ತು ಹಳ್ಳ ಆವಾಗಿದ್ದು. ಜಾಸ್ತಿ ಮೇಲೆ ಹತ್ತಲಿಲ್ಲ ಆ ಹಳ್ಳ. ಆದರೆ ಈ ಮಣ್ಣು ಬಿದ್ದಿರೋದ್ರಿಂದ ಟ್ಯಾಂಕರ್ಗೆ ಕರೆಂಟ್ ಲೈನ್ ಕಂಬದಿಂದ ಬಿದ್ದಿರೋದ್ರಿಂದ ಬ್ಲಾಸ್ಟ್ ಆಗಿದ್ದರಿಂದ ಈ ಥರ ಆಗಿದೆ ಅಂತ ನನ್ನ ನಂಬಿಕೆ. ನನ್ನ ಚೆನ್ನಾಗಿ ನೋಡ್ಕೊತಿದ್ರು. ತಂಗಿನೂ 7 ವರ್ಷ ಆಯಿತು ಮದುವೆ ಮಾಡಿಕೊಟ್ಟು. ನಾನು ನಮ್ಮಮ್ಮ ಇಬ್ಬರೇ ಇತ್ತು. ಹಾಗಾದರೆ ಶಿರೂರು ಗುಡ್ಡ ಕುಸಿತದ ವೇಳೆ ಯಾರೆಲ್ಲ ನಾಪತ್ತೆ ಆಗಿದ್ದಾರೆ ಅನ್ನೋದನ್ನು ನೋಡೋದಾದರೆ, ಅರ್ಜುನ ಕೇರಳ ಲಾರಿ ಡ್ರೈವರ್, ಲೋಕೇಶ್ ಗೋಕರ್ಣದ ಗಂಗೆಕೊಳ್ಳದವರು, ಜಗನ್ನಾಥ್ ಶಿರೂರು ಗ್ರಾಮಸ್ಥ, ಸಣ್ಣುಗೌಡ ಉಳುವರೆ ಗ್ರಾಮಸ್ಥ. 7ನೇ ದಿನವೂ ಮುಂದುವರೆದ ರಕ್ಷಣಾ ಕಾರ್ಯ. ಅಂಕೋಲದ ಶಿರೂರಿನಲ್ಲಿ ಗುಡ್ಡ ಕುಸಿತ ಸ್ಥಳದಲ್ಲಿ 7ನೇ ದಿನವೂ ರಕ್ಷಣಾ ಕಾರ್ಯ ಮುಂದುವರೆದಿದೆ. ಗುಡ್ಡದಿಂದ ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಬರುತ್ತಿದೆ. ಸ್ಥಳದಿಂದ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಗ್ರೌಂಡ್ ರಿಪೋರ್ಟ್ ಮಾಡುತ್ತಿದೆ. ಸೇನೆ, NDRF, SDRF ಸಿಬ್ಬಂದಿ ಶೋಧ ಕಾರ್ಯ ನಡೆಸುತ್ತಿದ್ದಾರೆ. ಸ್ಥಳೀಯ 3 ಹಾಗೆ ಕೇರಳ ಮೂಲದ ಅರ್ಜುನ್ ಇನ್ನು ನಾಪತ್ತೆ ಆಗಿದ್ದಾರೆ. ಅವರು ನದಿಯಲ್ಲಿ ಇರಬಹುದು ಅನ್ನುವ ನಿಟ್ಟಿನಲ್ಲಿ ನದಿಯಲ್ಲಿ NDRF ಹುಡುಕಾಟವನ್ನು ನಡೆಸ್ತಾ ಇದೆ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸಬಹುದು. NDRF
ಟ್ಯೂಬ್ ಬೋಟ್ನ ಬಳಕೆ ಮಾಡಿಕೊಂಡು ಅದರ ಸಹಾಯದಿಂದ ಈ ಗಂಗಾವಳಿ ನದಿಯಲ್ಲಿ ಹುಡುಕಾಟವನ್ನ ನಡೆಸ್ತಾ ಇರುವಂಥದ್ದು. ಅಂಕೋಲದ ಶಿರೂರಿನಲ್ಲಿ ಗುಡ್ಡ ಕುಸಿತದ ಮಣ್ಣಿನಲ್ಲಿ ಸಿಲುಕಿರುವವರ ಪತ್ತೆಗೆ ನಿರಂತರವಾಗಿ ಕಾರ್ಯಾಚರಣೆ ನಡೆಸಲಾಗ್ತಿದೆ. ನಾಪತ್ತೆಯಾದ ಕನ್ನಡಿಗರಿಗಾಗಿ ಶೋಧ ನಡೆಸಲಾಗ್ತಿದೆ. ಜೀವಂತವಾಗಿ ಬರಲಿ ಅಂತ ಕುಟುಂಬಸ್ಥರು ಕಣ್ಣೀರಿನ ಮೂಲಕ ದೇವರಿಗೆ ಪ್ರಾರ್ಥನೆ ಸಲ್ಲಿಸುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈಗ ಸಾಧಾರಣವಾಗಿ ಒಂದು ಹೆಣ್ಣು ಕೊಡಬೇಕು ಅಂತಂದ್ರೂ ಕೂಡ ಆತ ಜೈಲಲ್ಲಿ ಇದ್ದಾನೆ ಅಂತಂದರೆ ಹೆಣ್ಣು ಕೊಡಲ್ವಂತೆ ಅಲ್ವಾ? ಕರೆಕ್ಟ್ ಅಲ್ವಾ? ಜೈಲಿಗೆ ಹೋದ್ರೆ ಮಾನ ಮರ್ಯಾದೆ ಇಲ್ವಾ ಅನ್ನೋ ರೀತಿಯಲ್ಲಿ ಜೈಲಿಗೆ ಹೋಗಿದ್ದಾನೆ, ಜೈಲಿಗೆಲ್ಲ ಹೋಗಿದ್ದು ಅಂತೇಳಿ ಯಾರು ಕೂಡ ಜೈಲಿಗೆ ಹೋಗೋದಕ್ಕೆ ಇಷ್ಟಪಡಲ್ಲ. ಆದರೆ ನೀವು ತಪ್ಪು ಮಾಡಿದರೆ ಕಂಬಿ ಹಿಂದೆ ಹೋಗಲೇಬೇಕು. ಸಾಧಾರಣವಾಗಿ ಕಳ್ಳಕಾಕರು ಎಲ್ಲರೂ ಹೋಗ್ತಾರೆ ಜೈಲಿಗೆ. ಈಗೇನಾಗಿದೆ, VIP ಗಳ ಹಾಟ್ಸ್ಪಾಟ್ ಆಗಿದೆ. ಯಾವುದು? ಪರಪ್ಪನ ಅಗ್ರಹಾರ ಜೈಲು. ದರ್ಶನ್ ಒಂದು ಕಡೆ, ಆಮೇಲೆ ನಾಗೇಂದ್ರ ಒಂದು ಕಡೆ, ಅದಾದ ನಂತರ ಯಾರು ಸೂರಜ್ ರೇವಣ್ಣ ಒಂದು ಕಡೆ, ಪ್ರಜ್ವಲ್ ರೇವಣ್ಣ ಒಂದು ಕಡೆ, ಆಮೇಲೆ ಪವಿತ್ರ ಗೌಡ ಒಂದು ಕಡೆ. ಎಲ್ಲರೂ ಕೂಡ ಈ ಅಗ್ರಹಾರ, ಪರಪ್ಪನ ಅಗ್ರಹಾರ ಸೆಲೆಬ್ರಿಟಿಗಳ ತಾಣವಾಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಉಟ್ಕೊಂಡಿದೆ. ಯಾಕೆ? ಆಮೇಲೆ ಅಲ್ಲಿಗೆ ನೋಡೋದಕ್ಕೆ ನೂರಾರು ಸಾವಿರಾರು ಜನ ಫ್ಯಾನ್ಸ್ಗಳು. ಸೊ ಹಾಗಾಗಿ ಯಾವುದು ಜೈಲು ಕಳ್ಳಕಾಕರಿಗೆ ಮನೆಯಾಗಬೇಕಾಗಿತ್ತು ಅದು ಸೆಲೆಬ್ರಿಟಿಗಳಿಗೆ ಮನೆಯಾಗಿರುವಂಥದ್ದು ವಿಪರ್ಯಾಸ. ಇದರ ಬಗ್ಗೆ ಒಂದು ಮಾಹಿತಿ ರಿಪೋರ್ಟ್. ಸೆಲೆಬ್ರಿಟಿಗಳ ತಾಣವಾದ ಸೆಂಟ್ರಲ್ ಜೈಲು. ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್, ಪವಿತ್ರ. ಸೆಂಟ್ರಲ್ ಜೈಲು ಇದೀಗ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದೆ. ಜೈಲಲ್ಲಿ ನಟ ದರ್ಶನ್, ಪವಿತ್ರ ಗೌಡ, ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ, MLC ಸೂರಜ್ ರೇವಣ್ಣ ಮುದ್ದೆ ಮುರಿತಿದ್ದಾರೆ. ಸಾರ್ವಜನಿಕ ಜೀವನದಲ್ಲಿದ್ದ ಇವರು ಮಾಡಬಾರದನ್ನ ಮಾಡಿ ಕಂಬಿ ಹಿಂದೆ ಹೋಗಿ ನಿಂತಿದ್ದಾರೆ. ಆದ್ರೆ ಇವರನ್ನ ಪ್ರತಿದಿನ ಭೇಟಿಯಾಗೋಕೆ ಅಭಿಮಾನಿಗಳು, ಲೀಡರ್ಸ್ ಬರ್ತಿದ್ದಾರೆ. ಹೀಗಾಗಿ ಪರಪ್ಪನ ಅಗ್ರಹಾರ ಎಲ್ಲರ ಕೇಂದ್ರ ಬಿಂದುವಾಗಿದೆ. ಇನ್ನು ಸೆರೆವಾಸ ಅನುಭವಿಸುತ್ತಿರೋ ಪ್ರಮುಖರು ಅವರದ್ದೇ ಕ್ಷೇತ್ರದಲ್ಲಿ ಸಾಕಷ್ಟು ಜನಪ್ರಿಯತೆ ಕೂಡ ಗಳಿಸಿದ್ರು. ಜೈಲಿನಲ್ಲಿ ಪ್ರಮುಖರು: ದರ್ಶನ್ ನಟ, ಪವಿತ್ರ ಗೌಡ ನಟಿ, ಪ್ರಜ್ವಲ್ ರೇವಣ್ಣ ಮಾಜಿ ಸಂಸದ, ಸೂರಜ್ ರೇವಣ್ಣ MLC, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣಕ್ಕೆ ಸಂಬಂಧಿಸಿದಂತೆ ಮಾಜಿ ಸಚಿವ ಬಿ ನಾಗೇಂದ್ರ ಕೂಡ ಜೈಲು ಪಾಲಾಗಿದ್ದಾರೆ. ಅದೇನೇ ಇರಲಿ, ಕಾನೂನಿನ ಮುಂದೆ ಯಾರೂ ದೊಡ್ಡವರಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.